ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸಿಂಪಲ್ ಚಿತ್ರಾನ್ನ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೊಳ್ಳಿ, ಸ್ವಲ್ಪ ಅದರಲ್ಲಿ ಸಾಸಿವೆ ಜೀರಿಗೆ ಹಾಕೊಳ್ಳಿ. ತದನಂತರ ಕರಿಬೇವು, ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಕೊಂಡು ಬೆಳ್ಳುಳ್ಳಿ ಹಾಕಬೇಕಿದ್ರಲ್ಲಿ. ನೆಕ್ಸ್ಟ್ ಈರುಳ್ಳಿ ಹಾಕಬೇಕು. ಅದೇ ರೀತಿಯಾಗಿ ಚಕ್ಕೆನೂ ಸಹ ಹಾಕಬೇಕಾಗ್ತೈತಿ. ಚಕ್ಕೆ, ಟೊಮೊಟೊ, ಕ್ಯಾರೆಟ್ ಹಾಕಿದ್ವಿ. ಹೀಗೆ ಚೆನ್ನಾಗಿ ಎಲ್ಲ ಹಾಕೊಂಡ ನಂತರ ಎಲ್ಲ ಐಟಮ್ಗಳನ್ನು ಹಾಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಚಿಟಿಕೆಯಷ್ಟು ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಚಿತ್ರಾನ್ನ ಆಗಿರೋದ್ರಿಂದ ಅರಿಶಿನ ಹಾಕಬೇಕಾಗ್ತದೆ ಚೆನ್ನಾಗಿ. ಇದಕ್ಕೆ ಏನಾದರೂ ಮಸಾಲೆ ಇದ್ದರೆ ಮಸಾಲೆ ಹಾಕ್ಕೊಳ್ರಿ. ನೆಕ್ಸ್ಟ್ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ರಿ, ಉಪ್ಪು ಹಾಕ್ಕೊಳ್ರಿ, ಸ್ವಲ್ಪ ಎಷ್ಟು ಬೇಕು ಅಷ್ಟು ನಿಮಗೆ. ಎಲ್ಲ ಐಟಮ್ ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳೋ ನಂತರ ನಿಮ್ಗೆ 1 ಗ್ಲಾಸ್ ಬೇಕಾ ಅಕ್ಕಿಯನ್ನು ತೆಗೆದುಕೊಂಡು 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕಬೇಕಾಗ್ತೈತಿ. 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕಬೇಕಾಗ್ತದೆ. ನಾನು ಇದಕ್ಕೆ 1 ಗ್ಲಾಸ್ ಅಕ್ಕಿಯನ್ನು ತಗೊಂಡು 2 ಗ್ಲಾಸ್ ನೀರು ಹಾಕ್ತೀನಿ. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿಕೊಂಡಿನಿ. ಸ್ವಲ್ಪ ಅರ್ಧ ಗ್ಲಾಸನ್ನು ಹಾಕಿನಿ, ಸ್ವಲ್ಪ ಮೆತ್ತನೆ ಇರಲಂತಹ ಅನ್ನ. ಇವಾಗ ಈ ಹೆಸರು ಕುದಿಬೇಕು. ಚೆನ್ನಾಗಿ ಕುದಿದ ನಂತರ ಆವಾಗ ನಾವು ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದರಲ್ಲಿ ಹಾಕಬೇಕಾಗ್ತೈತಿ. ನೋಡಿರಿ, ಹೆಸರು ಚೆನ್ನಾಗಿ ಕುದಿಯಕತ್ತಿದೆ. ಇವಾಗ ಏನು ಮಾಡಬೇಕು, ನಾವು ಅಕ್ಕಿಯನ್ನು ವಾಶ್ ಮಾಡಿರುವಂಥ ಅಕ್ಕಿಯನ್ನು ಇದರಲ್ಲಿ ಹಾಕಬೇಕಾಗ್ತೈತಿ. ನೋಡಿ, ನಾನು ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿರೋ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಜಸ್ಟ್ ನೋಡಿ, ಚಿತ್ರಾನ್ನ ರೆಡಿಯಾಗಿದೆ. ಅರಿಶಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಅರಿಶಿನ ಇಷ್ಟಪಡೋದಿಲ್ಲ, ಹಾಗಾಗಿ ಇವಾಗ ಸ್ವಲ್ಪ ನೀರಿವೆ. ನಾವು ಇದನ್ನು ಮುಚ್ಕೊಳ್ಬೇಕಾಗ್ತದೆ. ಸಣ್ಣ ಉಳಿ ಇಟ್ಕೊಳ್ಬೇಕಾಗ್ತದೆ. ಸಣ್ಣನೆ ಇಟ್ಕೊಂಡು ಈ ಥರ ಕ್ಲೋಸ್ ಮಾಡಿದ್ರೆ ಅನ್ನ ಹರಳಿಕೊಳ್ಳುತ್ತೆ. ಹಾಕಿ ಅನ್ನ ಒಂದು ಉಳಿಗೆ ಮುಕ್ತಾಯವಾಗಿದೆ. ಡನ್, ಚಿತ್ರಾನ್ನ ಕಂಪ್ಲೀಟ್ ಆಗಿದೆ. ನಿಮಗೆ ಎಲ್ಲ ರೀತಿಯ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಚಿತ್ರಾನ್ನ ಈ ಥರ ಬಂದಿದೆ.